ಊಟ ಮಾಡಿದ್ರಾ? ಅಯ್ಯೋ ಏನು ಸೇರಕ್ಕೆ ಇಲ್ಲ. ಮುದ್ದೆ ಮಾಡ್ಕೊಡು ಅಂದ್ರೆ ಮಾಡ್ನೇ ಇಲ್ಲ. ಅಂಗ್ಳನೇ ಕೂದ್ಲು ನಿನ್ ಸೊಸೆ. ಓಹೋ, ಅನ್ನ ಇದ್ರುವೆ ಅಡ್ಗೆ ಮಾಡಕ್ಕದ ತಿರ್ಗವ ತಂಗ್ಳನ್ನ ಅದೇನು ಒಲೆ ಅಂದದ. ನಾನ್ ಕಂಡಿಲ್ಲ ಹುಡ್ತಾಗಿಂದ ಏನು ಬಿಸಿ ಬಿಸಿನೇ ಉಣ್ತಿದೇನೋ, ಏನೋ ಉಣ್ತಿದೆ ಮರ್ತ್ಕೊಬಿಟ್ಟ. ಆದ್ರೂ ವಯಸ್ಸಾಯ್ತು ಕಲೆ. ಈ ಪಾರ್ಟಿ ಬದುಕಾಟ ಮಡಿಕೊಂಡು ಈ ಪಾರ್ಟಿ ಜಿಪುಣ್ತನ ಮಾಡಿದ್ರೆ ಹೆಂಗೆ ಹೇಳು? ಜಿಪ್ಪಣ್ತನ ಮಾಡಿರೋದಕ್ಕೆ ಮತ್ತೆ ಈ ಪಾಟಿ ಬದ್ಕಟ ಬಂದಿರೋದು. ನಂಗೆ ತಿನ್ನಕ್ಕೆ ಮಾಡ್ಕೊಂಡ್ರೆ ಕಕ್ಕದದ. ನಾನ್ ಮದ್ವೆ ಆದಾಗ ಏನಪ್ಪ ಇತ್ತು ನಿಂತವು ಮುರುಕ್ಲು ಗುಡ್ಸ್ಲು ಬಿಟ್ರೆ ಇನ್ನೇನಿತ್ತು. ಜಿಪ್ಪಣ್ತನ ಮಾಡೇ ಈ ಪಾಟಿ ಸಂಪಾದನೆ ಮಾಡಿರೋ ನಾನು ಸುಮ್ ಕೂತ್ಕೋ. ಏನ್ ಎದೆ ಮೇಲೆ ಹಾಕೋ ಓದಿಯಾ? ಉಣ್ಣಕ್ ತಿನ್ನಕ್ಕೂ ಹೆಂಗ್ ಆಡ್ತೀಯಲ್ಲ? ಏನ್ ಆಸ್ತಿ ಎಲ್ಲ ಕರ್ಬೋದೇನೋ ಇಳ್ದು ಒಂದೊತ್ತು ಬಿಸಿ ಊಟ ಉಣ್ಬಿಟ್ರೆ. ಹನಿ ಗುಡಿದ್ರೆ ಅಲ್ಲ. ಹಾಗೇನೋ ಹೆಂಗೋ ತಿನ್ಬೋದಿತ್ತು, ವಯಸ್ಸಾಗದೆ. ಅದ್ರಲ್ಲೂ ಈಗ ಪಾರ್ಟಿ ಸೊಳಿ ಹಿಡಿತದೆ. ತಂಗ್ಳನ್ನ ಉಣ್ಣಕ್ಕದ ತಂಗ್ಳು ಸಾರ್ನು ಬಿಸಿ ಮಾಡಕ್ ಬಿಡಕ್ಕಿಲ್ಲ ಹೆಣ್ಗೆ. ಗ್ಯಾಸ್ ವೇಸ್ಟ್ ಆಯ್ಕಿವ, ಯಾಕೆ ಬಿಸಿ ಮಾಡಿ? ಅದಕ್ಕೆ ಐಕ್ಳು ಮನೇಲೆ ಉಣ್ಣಕ್ಕಿಲ್ಲ, ಹೋಟ್ಲಲ್ಲಿ ಉಣ್ಕೋತವೆ. ಅದು ದುಡ್ಡು ಖರ್ಚು ಆಯ್ಕಿಲ್ಲ ಅಲ್ವಾ? ಎಲ್ಲಿ ಉಂಡಾರ ಆಚೆಲಿ ಉಣ್ಣಕ್ ಬಿಟ್ಬಿಟ್ಟನ. ಒಂದೊಂದು ರೂಪಾಯಿನ ಲೆಕ್ಕ ಕೊಡ್ಬೇಕು ನನ್ಗೆ. ನೀನ್ ಕಂಡಿದ್ದಿ ಅವ್ರು ಊಟ ಮಾಡದ? ಸುಮ್ ಕುತ್ಕೊಂಡು ನೀನ್ ತಿನ್ನು ಕೊಟ್ಟಿದ್ದ. ಹೆಂಗ್ ತಿಂದಿಯೋ ಕಾಣಕನವ ನೀನು? ಇಲ್ಲ ತಿನ್ಕೊಂಡೇ ಇರು ಬರಿಯ, ಏನು ಸಂಪನೆ ಮಾಡ್ಬೇಡ. ಇಲ್ವಾ ಬೇಕಾದಂಗೀಗ ಇನ್ನೂ ಎಷ್ಟಾಗ್ಬೇಕು ಇರೋದು? ಇಬ್ರು ಮಕ್ಳಿಗೆ ಸಹಾಯ ಖರ್ಚರಿಲ್ಲಾರೆ. ನಿಮ್ದೇಕ್ ತಿನ್ನಕ್ ಉಣ್ಣಕ್ ಬಿಡಕ್ಕಿವಲ್ಲ ನೀನು? ಥೂ, ಏನ್ ತೂ ಅಂದಿ ಎದ್ದೋಗು. ಕಾಪಿನಾರು ಮಡ್ಗಕ್ ಬಿಡ್ಲೆ ಅಂತ ಕಾಪಿ ಎದ್ದಟಿಗೆ ಕುಡ್ದಿಲ್ವಾ? ಕುಡ್ದೆ ಈಗ ಅನ್ನ ತಂಗ್ಳನ್ನ ಉಣ್ಣಲ್ಲ ಒಂಥರ ಸೊಳಿಡ್ದಂಗ್ ಆಯ್ತದೆ. ಬೆಚ್ಚಗ್ ಟೀ ಕುಡಿಯೋದ ಅಂತ. ಬೇಡ ಏನು ಬೇಡ. ಅಲ್ವೂ ಸಕ್ಕರೆ, ಟೀ ಸೊಪ್ಪು, ಗ್ಯಾಸು ಸುಮ್ಮನೆ ವೇಸ್ಟು. ಬೆಳಗ್ಗೆ ಕಾಯಿಸ್ತೀವಲ್ಲ ಎದ್ದಟಿಗೆ ಅವಾಗ ಕುಡಿವೆ ಬಿಡು. ದಿನ ಕೇಳೋದು ಟೀನು ಮಡ್ಗಂಗಿಲ್ಲ ನಿಂತವು. ಏನ್ ಸತ್ತಾಗಿ ಅದ ಮೇಲೆ ಹಾಕೋಯ್ತಳು ಇವಳು. ಏನು ಇಲ್ಲ ಕಣವ. ಆಯ್ತು ಎದ್ದೋಗು, ಕುರಿಗಳು ಅಟ್ಕೋಗು. ಸಳಿ ಅಂತೆಲ್ಲ ಹೋಗಿ ಬಿಸ್ಲ ಕೂತ್ಕೋಗು. ಬಟ್ ತುಂಬಾ ಊಟನೇ ಇಲ್ಲ, ಏನ್ ಕುರಿ ಅಟ್ಕೋದಿ? ಓಹೋ, ಏನ್ ಮಾಡ್ತಿದ್ದೆ? ಹೋಗಿ ಒಂತ ಮನೆ ಕತ್ತಿದ್ದಿ ಮರನೇಳಲ್ಲಿ. ನಾನು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದೇನೋ. ಇವತ್ತು ಒಂದಿನ ಅಟ್ಕೋಗಿ ನೀನೇ. ನಂಗೆ ಯಾಕೋ ಸಳಿ ಜ್ವರ ಬಂದಂಗೈತದೆ. ಪಾಪಕ್ ತೋರ್ಸ್ಕೋಬೇಕು. ಅದ್ಗಾರು ಕಾಸು ಕೊಟ್ಟಿಯೋ ಕೊಡಕಿಲ್ವೋ? ಏನ್ ಮಾಡಕ್ಕೆ ಸಳಿಗೆಲ್ಲ ಹೋದಾರ ಆಸ್ಪತ್ರೆಗೆ? ಸುಮ್ನೆ ದುಡ್ಡಂಡ ಹೆಚ್ಚು ಓದ್ಕ ಮನಿಕೋ. ಬಿಸಿನೀರು ಕುಡ್ಕೊಂಡಿರು, ಸರಿ ಹೋಯ್ತದೆ. ನಿನ್ನ ಆಡ್ಕಾಡ್ಬೇಡ, ನಿನ್ನ ಆಡ್ಕ ಗೊತ್ತಿವ ನಂಗೆ. ಯಾವ ನಾಟಕವೇ ವಯಸ್ಸೈತ್ಕಲೆ ನಮ್ಗೆ. ಇದ್ಯಾಕ್ಲೆ ಹಿಂಗಾಡಿ? ಬಿಸಿನೀರು ಬೇಡ ಬಿಡತ್ತಗೆ. ಹತ್ತಾನೆ ಯಾಕೆ ಕಾಯಿಸಿ ಹಂಗೆ ನಡಿಕ ಇರ್ತೀನಿ ಬಿಡು. ಬೇಡ ಬಿಡು, ಒಳ್ಳೇದೇ ಆಯ್ತು, ಇರು, ಏನಾಯ್ಕಿಲ್ಲ. ಕತೆ ಕರ್ಮ. ಮದುವೆ ಮಾಡ್ಕೊ ಬಂದಾಗಿಂದ ಇದೇ ಗೋಳಲ್ಲೇ. ತುಂಬಾ ಊಟ ಇಲ್ಲ, ಏನಿಲ್ಲ. ಅದಕ್ಕೆ ನೋಡು ಹೆಂಗೆ ಆಗಿವ್ ನಾನು ಅಂತ. ಇಲ್ಲ, ನಿಮ್ಮ ಅಪ್ಪ ಅವನಂಗೆ ತಿನ್ನಕ್ಕೆ ಮನೆ ಮಠ ಎಲ್ಲ ಮಾರ್ಕೊಂಡು ಇರ್ತಾರೆ. ಜಾಸ್ತಿ ಮಾತಾಡ್ಬೇಡ, ಎದ್ದು ಹೋಗತ್ತಾಗೆ. ಎಲ್ಗೋಗನು ಹೋಗು, ಹಂಗ ಆಯ್ಕಿಲ್ಲ ಸಳಿ. ಕುರಿಗಿರಿ ಅಟ್ಕೋಕ್ ಆಯ್ಕಿಲ್ಲ. ಅಯ್ಯ, ಸಳಿ ಅಂದ್ರೆ ಹೋಗು, ಬಿಸ್ಲು ಕಾಯೋಗು. ಕುರಿ ಅಟ್ಕೋ ಹೋದ್ರೆ ಬಿಸ್ಲಲ್ಲಿ ಆರಾಮಾಗಿರ್ಬೋತಾನೆ. ಹೋಗು, ನಂಗೆ ಆಯ್ಕಿಲಾಕತ್ತೆ. ಆಯ್ಕಿಲ್ಲ ಬಿಡು, ನಿನ್ಗೆ ಏನ್ ತಾನೇ ಆದದು? ಕಟ್ಕೊಂತವಿಂದ ಇದೆ ತಾನೆ. ಇನ್ನು ಬದುಕಂಗಿಲ್ಲ, ಬಾಳಂಗಿಲ್ಲ. ತಂದಿ ತಿನ್ಬೇಕು ಉಣ್ಬೇಕು ಅಷ್ಟೇ. ನಿನ್ನಂಗ ಆಗ್ಬಿಟ್ಟಿದ್ರೆ ನಾನು ಇಷ್ಟೆಲ್ಲ ಸಂಪಾದನೆ ಮಾಡಕ್ಕಾಯ್ತಿತ್ತಾ? ಸಂಪಾದನೆ ಮಾಡಿದ್ಮೇಲೆ ಅವ್ರು ನೆಮ್ಮದಿಯಾಗಿ ಇರ್ಬೇಕು ತಾನೆ. ಇನ್ಯಾತ್ಕಿದೆ ಅಲ್ಲವಾ? ನನ್ ಸತ್ತಾಗ ಒದ್ಕೋಯ್ತಿದ್ವಾ? ಅಯ್ಯೋ, ಜಾಸ್ತಿ ಮಾತಾಡ್ಬೇಡಕನಯ್ಯ, ಎದ್ದೋಗ್ ಸುಮ್ನೆ. ಹಿಂಗಂದ್ರೆ ಹಿಂಗ ಅಂತಿದಿ. ಹೋಗವಾತಾಗೆ ಕೊಡಿಲ್ಲ ಒಂದ್ 10 ರೂಪಾಯಿ ಅರ್ವೆ. ಹೋಟ್ಲಲ್ಲೇ ಟೀ ಕುಡ್ಕತೀನಿ. 10 ರೂಪಾಯಿ ಬೇರೆ ಕೊಡ್ತಾರೆ. ಹೋಗು, ಏನು ಬೇಡಕಂತೆ. ಅಲ್ಲ ಕಲೆ, ನಂದು ಪಿಂಚಣಿ ದುಡ್ಡು ಬರ್ತದೆ, ಅದನ್ನು ನೀನೇ ಮಡಿಕತ್ತಿದಿ. 10 ರೂಪಾಯಿ ಜೋಬಲ್ಲಿರೋ ಬಿಡಕಿವ ನೀನು? ಟೀ ಪಾಯಿ ಕುಡಿಬೇಕು ಅಂದ್ರೆ ಏನ್ ಮಾಡೋದು? ಎಲ್ಲ ಟೀ ಕುಡ್ಕೊಂಡು ಬೋಂಡ ಗಿಂಡ ತಿಂತಾರೆ ಸೊಳಿಗೆ. ನಮ್ಗ ಭಾಗ್ಯ ಇಲ್ಲ. ತಿನ್ನಕ್ಕೆ ಹುಟ್ಟಿದ್ಯಲ್ಲ ನೀನು, ಇನ್ನೇನು? ಅಲ್ಲ, ತಿಂದಂಗ ಉಂಡಂಗಿರು. ಅಲ್ಲ ನನ್ ಕೂಡ್ ಮಡ್ಗು. ಮನೆಗೆ ಬಂದಳು ಅದು ಹೆಂಗ್ ಮಾಡೋಣ ನೋಡ್ತೀನಿ. ಹಂಗ್ ಮಾಡಳು. ಈಗ ಇವಳು ಕೇಳ್ತಲ್ಲ ನಾನು ಹೇಳ್ದಂಗೆ, ಹಂಗೆ ಅವಳು ಮಾಡ್ಕೋಯ್ತಾಳೆ. ಎಲ್ಲ ನೀನ್ ಹೇಳ್ದಂಗೆ ಕೇಳ್ಬಿಡ್ತಾರೆ. ಯಾಕೆ ಕೇಳಕ್ಕಿಲ್ಲ? ಈ ಪಾರ್ಟಿ ಜಿಪ್ಪುಣ್ತನ ಮಾಡ್ತಿದ್ದಿ. ಮದ್ವೆ ಖರ್ಚು ಹಾಕೊಂಡು ಮದ್ವೆ ಮಾಡ್ಕೊತೀನಿ ಅಂದಲ್ಲ, ಅದ್ಯಾಕೆ ಮತ್ತೆ? ಅದ್ಯಾಕೆ ನಾವು ಖರ್ಚು ಹಾಕ ಮಾಡ್ಕೋಬೇಕು? ತಿನ್ನಕ್ ಉಣ್ಣಕ್ಕೆಲ್ಲ ಲೆಕ್ಕ ಹಾಕ್ತಿದ್ದಿ. ಮದ್ವೆ ಮಾತ್ರ ನಾವೇ ಖರ್ಚು ಹಾಕ ಮಾಡ್ಕೊತಿ ಅಂತಿದ್ದಿ ಹೆಣ್ಣನ್ ಕಡೆಯವ್ರಿಗೆ. ಅದು ಕಿವಿಗೆ ವಾಲೆ ಬೇರೆ ಮಾಡಿಸ್ಕೊಡ್ತೀನಿ ಅಂತಿದ್ದಿ. ನಂಗೆ ಗೊತ್ತಾಯ್ಕಿಲ್ಲ, ಸುಮ್ನಿರು. ವಾಲೆ ಮಾಡ್ಸಿದ್ರೆ ಯಾರಿಗೆ? ನಮ್ಮನೆಗೆ ತಾನೇ ಬರೋದು. ನೀನೇ ನೋಡಿದಿ ಎಷ್ಟು ಹೆಣ್ಣು ತಿರುಗ್ದು ಅಂತ. ಎಲ್ಲ ಕೆಲ್ಸದ ಮೇಲೆ ಇರೋನ್ ಕೇಳ್ತಾರೆ. ಈ ಮುಂಡೆದ SLCಗೆ ಫೇಲಾಗಿ ಹೊಲ ಗದ್ದೆಲ್ ಮಾಡ್ಕಾದೆ. ಈಗಿನ ಕಾಲದಲ್ಲಿ ಯಾರು ಹೆಣ್ಣು ಕೊಡಕ್ಕಿಲ್ಲ. ಅದಕ್ಕೆ ನಾವೇ ಹಾಕ ಮಾಡ್ಕತೀವಿ ಅಂದಿರೋದು. ಕಣಕನವ ಅದು ಹೆಂಗ್ ಮಾಡಿಯೋ ಮದ್ವೆಯ? ತಿನ್ನಕ್ ಉಣ್ಣಕ್ಕೆ ಬಿಡಕಿಲ್ಲ ನೀನು. ಅದೇನ್ ಕತೆ ಮಾಡಿಯೋ? ನೀನೋ ಮಾಡ್ತೀನಿ, ನಿನ್ಗೆ ಯಾಕೆ? ಹೋಗು. ಸಳಿ ಹಿಡಿತದೆ. ಸೊಳ್ಳೆ ಹಿಡಿದ್ರೆ ಸ್ವೆಟ್ರ್ ಇಕ್ಕೋ. ನಿನ್ಗೆ ಹೇಳ್ತೀನಲ್ಲ, ಹೋಗಿ ಸಳಿ ಹಿಡಿತದೆ. ಕಡ ಕೊಟ್ಟನೋ ಕಣೆ ಅಣ್ಣ ಟೀಯ. ಕಡನಾರು ಇಸ್ಕೊ ಕುಡಿತೀನಿ. ಕತೆ ಕರ್ಮ. ಇಷ್ಟೆಲ್ಲ ಇದ್ರು ಟೀ ಕುಡಿಯೋಕೆ 10 ರೂಪಾಯಿ ಕೊಡಕ್ಕಿಲ್ಲ. ಮಾರಿ ಹಂಗ ಆಡ್ತಾಳೆ. ಮಾದೇವ ತಗೋದ ಬೆಳಗ್ಗೆ ಕಾಣ್ತಾನೆ ಇಲ್ವಲ್ಲ? ಕೃಷ್ಣ ಏನತೆ? ಮಾದೇವ ತಗೋದ ಎಲ್ಗೋದ ಅಂತ ಹೇಳ್ಬಿಟ್ಟು ಹೋದ್ನ ಕನತೆ. ಆ ಹುಡ್ಗಿಯವ್ರ ಮನೆಗೆ ಹೋಗಾನೆ. ಹುಡುಗಿ ಮನೆಗೆ? ಅದೇ ಕಂತೆ. ಯಾರು ಹೋಗೋ ಕೇಳ್ತಾರ ಅಲ್ಗೆ? ಅಯ್ಯೋ ಅತ್ತೆ, ನೀವು ನಮಗ್ ಮಾತ್ರ ಅದ್ ಮಾಡ್ಬೇಡಿ ಇದ್ ಮಾಡ್ಬೇಡಿ ಅತ್ತಾಗಬೇಡಿ ಅಂತೀರಿ. ಕಿರಿ ಮಗ ಮಾಡಿದ್ರೆ ಏನು ಕೇಳಾಕಿಲ್ಲ ಬಿಡಿ. ಯಾಕ್ಲೆ ಹಂಗ್ ಮಾತಾಡಿ? ಏನ್ ಮಾಡ್ದ ನನ್ ಮಗ? ಏನ್ ಮಾಡ್ದ ಅಂದ್ರೆ ನಿಮಗ್ ಗೊತ್ತಿಲ್ವಾ? ನಮ್ಗೊಂದು ಟೀ ಮಾಡ್ಕೊಂಡ್ ಕುಡಿಯಕ್ ಬಿಡಕ್ಕಿಲ್ಲ ನೀವು. ಮಾದೇವ ಆ ಹುಡ್ಗಿಗೆ ಹೊಸ ಫೋನ್ ತಗೊಂಡೋದ ಕೊಡಕ್ಕೆ. ಹೊಸ ಫೋನ್ ತಗೋದ? 20,000 ರೂಪಾಯಿ ಫೋನು. ಅಯ್ಯೋ ನನ್ ಮಗ ಫೋನ್ ತಗೋಗಿದನು. ಯಾರು ಹೇಳಿ ಕೇಳಿ ತಗೋದ ಇವನು? ಹೇಳ್ಬೇಕು ತಾನೆ ನೀನು. ನೀವ್ ಇತ್ತಿಲ್ವಲ್ಲ,
ಹೋದವನು ಆಗ್ಲೇ ಸುಮ್ ಕೂತ್ಕೋ. ಅವ್ನು ನಾನು ಕೇಳ್ದಾನೆ ಯಾಕೆ ತಗೊಂಡೋಗಿ ಕೊಟ್ಟನು ಅದು ಫೋನ 20,000 ರೂಪಾಯಿ ಕೊಟ್ಟು ಏನು ಮಾಡಕ್ ಫೋನು? ನಿನ್ಗ್ಯಾರು ಹೇಳ್ದರು? ಯಾರು ಹೇಳ್ದರು? ಅವನೇ ಹೇಳಿತು ಅಂತ ಫೋನ್ ಇಲ್ಲ ಕಣದ್ಕೆ ತಗೊಂಡೋಗಿ ಕೊಡ್ತೀನಿ ಮಾತಾಡಕ್ಕೆ ಅಂತ. ಸುಮಾರಾಗ ಅವನೇಕಂತ ತಗೋ ಅವನುವೆ. ಏನು ಮಾತಾಡೋದಂತೆ ಅವನು? ಮದ್ವೆನೇ ಆಯ್ತಾನಲ್ಲ, ಯಾಕೆ ಮನೆಗೆ ಬರೋಕಿಲ್ಲ ಅವಳು ಮದುವೆ ಮಾಡ್ಕೊಂಡು ಫೋನ್ ಮಾಡ್ಕೊಡಿಲ್ಲ ಅವನಿಗೆ? ಸುಮಾರಾಗಿ ಹೆಚ್ಕೊಬಿಟ್ಟವನ ಅಣ್ಣ. ದುಡ್ಡೆಲ್ ಬತ್ತ ಪಟಿ ಅವನಿಗೆ ಎಲ್ಲ ಕಾಸನ್ನ ಇಸ್ಕೊತಿದ್ನಲ್ಲ ನಾನು. ನನಗೆ ಸುಮ್ಮನೆ ಹೇಳಿರ್ಬೇಕನ್ಬಿಡು ಅವನು. ಅಯ್ಯ ನಾನೇ ಕತೆ ಸುಳ್ಳು ಹೇಳನೆ ನಿಜ. ನಿಮ್ಮ ಮಗನೇ ಹೇಳಿತು. ಎತ್ತುತ್ತಲ್ವಾ? ಇಲ್ಲ ಎತ್ತುತ್ತಲ್ಲ. ಬರ್ಲಿ ಮನೆಗೆ ಎಲ್ಲೋದನ್ ಮನೆಗೆ ಬರ್ದಾನೆ ಮಾಡ್ತೀನಿ ನನ್ನ ಮಗನಿಗೆ ಫೋನ್. 20,000 ರೂಪಾಯಿ ಅಂದ್ರೆ ನಾನಿಲ್ಲಿ 1 ರೂಪಾಯಿನೂ ಕೂಡಿರ್ತಾನೆ ನನ್ನ ಮಕ್ಳಿಗೆ ಮುಂದಕ್ಕಾಗ್ಲಿ ಚೆನ್ನಾಗಿ ಬದುಕಲಿ ಅಂತ ಇವನ್ನೆಲ್ಲ ಕುಳಿಯಕ್ಕೆ ನಿಂತಿದ್ದಾನ. ಬರ್ಲಿ ಮನೆಗೆ ಅವ್ನಿಗೆ ಮಗ್ರ ಆಚಾರ ಬಿಡಿಸ್ತೀನಿ. ಇಲ್ಲ ನಾನು ಕೇಳಂತ ತಕೋಗ್ಬಿಟ್ಟವನೆಲ್ಲ ಚೆಡ್ದಿನ ನಾನು ಕೇಳ್ಬಿಟ್ಟು ತಗತ್ತಿದ್ದ ಅವನು. ಈಗ ಇನ್ನು ಮದ್ವೆನೇ ಆಗಿಲ್ಲ ಆಳೆ ಹಿಂಗಲ್ಲಪ್ಪ ಇವನು. ಮದ್ವೆ ಆದ್ರೆ ಏನು ಕತೆ? ನಮಗೆ ಮಾತ್ರ ಬೈತೀರಿ ನೀವು. ಅಯ್ಯೋ ಹೋಗು ಬರ್ಲಿ. ಸರಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋಣ? ಖಾಲಿ ಆಯ್ತಾ ಎಲ್ಲ? ಅನ್ನ ಸಾರಲ್ಲವಾ? ಎಲ್ಲ ಖಾಲಿ ಆಯ್ತು. ಸರಿ ಆಯ್ತು. ಏನು ಮಾಡಿ ನೋಡ್ತೀನಿ ತಡಿ. ನಾಲ್ಕು ತೊಗರಿಕಾಯಿ ಕಿತ್ಕೊಬತ್ತೀನಿ. ಉಪ್ಸಾರು ಮಾಡುವೆ. ಉಪ್ಪೆಸ್ರು ಖಾರ ಆಯ್ತಲ್ಲ. ಅದು ಏನತ್ತೆ ಉಪ್ಸಾರು ಅನ್ಕೊಂಡು ಒಂದು ಹೆಸರು ಮಾಡ್ತೀನಿ. ಹೊಸಿ ಹೆಚ್ಚಾಗಿ ಕಿತ್ಕೊಬನ್ನಿ ಕಾಳ. ಏನು ತಿನ್ನಕ್ಕೆ ಬಿಡಕ್ಕಿಲ್ಲ, ಕಾಳಾರು ತಿನ್ಬೇಡ್ವಾ? ಅದು ಏನು ದುಡ್ಡು ಕೊಡ್ತಾರ್ಬೇಕಾ? ನಾವೇ ಬೆಳೆದಿರತ್ತಾನೆ ಅದನ್ನ ತಿನ್ನಕ್ಕೆ ಬಿಡಕ್ಕಿಲ್ಲ ನೀವು. ಬೆಳೆದಿರೋದೆಲ್ಲ ತಿನ್ಕೊಳಕ್ ಬಿಡು ನಾವೇ. ಯಾಕೆ ಮಾರಿ ಒಂದು 4 ಜಾಸ್ತಿ ಕಿತ್ಕೊಬನ್ನಿ. ಏನು ಇಷ್ಟು ಅಣ್ಣಾರು ತಿನ್ಬೇಡ್ವಾ? ಎಲ್ಲಾರ್ದು ಬರೀ ಇದೇ ಆಯ್ತು, ಬರೀ ತಿನ್ನೋದು ಉಣ್ಣೋದು. ಒಬ್ರಾರುವೆ ಹುಡುಕ್ಬೇಕು ಮುಟ್ಬೇಕು ಅನ್ನಕ್ಕಿಲ್ಲ. ನಾನು ಒಬ್ಳೇ ಉಳ್ಸೋದು. ಎಲ್ಲ ಕಳೆಯಕ್ಕೆ ನಿಂತ್ಕೊತೀರಿ. ಏನು ಬೇಡ ಹೋಗು. ಬಂದು ನಾನೇ ಎಡ್ಕೊಡ್ತೀನಿ. ಎಷ್ಟು ಬೇಕಷ್ಟ ಅಷ್ಟಾಗಿ ಸಾರು ಮಾಡು. ಹೆಚ್ಚಾಗಿ ಕಾಯಿಸು ಸಾರ. ನಾಳೆ ಗಂಟು ಅದೇ ಆಗ್ಬೇಕು. ಏನು ಆಗ್ಯಾರ್ದಿ ಓಲೆ ಹೇಳ್ದಷ್ಟು ಮಾಡೋಗು. ಕಿತ್ಕೊಬತ್ತೀನಿ ತೊಗರಿ ಕಾಳ. ಆಯ್ತು. ಕಾಗಿ ಮುದ್ಕಿ ಏನು ಕಂಜೂಸು ಈ ಪಾಟಿ ಕಂಜೂಸ. ನಾವೇ ಬೆಳೆದಿದ್ರುವೆ ಒಂದು 4 ಹೆಚ್ಚಾಗಿ ತಿನ್ನಂಗಿಲ್ಲ ತೊಗರಿ ಕಾಳ. ಏನು 70 ಇನ್ನು ಮನೆಯವ್ನಿಗೆ ಹೇಳ್ತೀನಿ ನಾನು. ಅವನೇ ಹಂಗೆ ಎದ್ರಕೊಂಡು ಏನು ಕೇಳಕ್ಕಿಲ್ಲ. ಸಾಯ್ಬೇಕತ್ತಾಗ ತಿಂದಂಗೆ ಉಂದಂಗೆ. ಇವ ಅಮ್ಮ ಏನೋ ಇರ್ತಾಳೆ ನಮ್ಗೆ ಹಂಗೆ ಇರೋಕ್ಕದ. ಅವ್ನು ನೋಡು ಫೋನ್ ತಗೊಂಡೋಗೋಣ ಬೆಣ್ಗೆ. ಅವನೇನೋ ಸಹಿಸ್ಕೊಯ್ತೀನಿ ಅಂತ ಅವಳೇನು ಸಹಿಸ್ಕೋದೊಳ ಕಾಣಕನವ. ಚೆನ್ನಾಗಿತ್ತು ನೀವು ಮನೇಲಿ 3 ದಿನ ಇರೋಕಿಲ್ವೇನೋ ಇವ್ರ ಜಿಪ್ಪಣ್ತನ ನೋಡಿ. ನನಗೆ ಯಾಕೆ ನಾನೇ ಕೇಳನೆ. ಏನಾರು ಮಾಡ್ಕೊಳ್ಳಾಕು. 1 ರೂಪಾಯಿ ಕಾಸು ಇಲ್ಲ ಕೈಲಿ. ಯಾರು ತಕ ತಿನ್ನೋದ ಅನ್ನಕ್ಕೆ. ಮನೆ ಅಂತವೂ ಬಿಡಕ್ಕಿಲ್ಲ 1 ರೂಪಾಯಿ ಕಾಸ. ಮಾದೇವಂಗೆ ಎಲ್ಬತ್ತು 20,000 ದುಡ್ಡು ಫೋನ್ ತಕೋಗವನೆಲ್ಲ. ಬರ್ಲಿ ಅವನಿಗೆ ಕಾಗೆ ಮುತ್ಕಿ ಮಾಡ್ತಾಳೆ ಸರಿಯಾಗಿ. ನಂಗೆ ಮಾತ್ರ ಅದನ್ನ ಬೇಡಿ ಅನ್ನೋದು ಕಿರಿ ಮಗನಿಗೆ ಏನು ಹೇಳಕ್ಕಿಲ್ಲ. ಸರಿಯಾದ ಕಾಗೆ ಮುತ್ಕಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.